ಇವತ್ತು ನಾವು ವಿನ್ ಆಗುದು ವಿಡಿಯೋ ನೋಡಿ ಮ್ಯಾಚ್ ಶುರುವಾಗಲಿ ಈಗ ಹೇಳ್ತಿದ್ದೇವೆ. ಗೈಸ್ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕಾಲೇಜಿಗಿಂತ ಬಂದಿವಿ. ಇವತ್ತು ಮ್ಯಾಚ್ ಇದೆ. ಇದು ಮ್ಯಾಚ್ ಫುಲ್ ವಿಡಿಯೋ ಇವತ್ತು ಆಗ್ತೇವೆ. ಏನಂದ್ರೆ ಇವತ್ತು ನಮ್ದೇ ಫೈನಲ್, ನಾನು ಕೂಡ ಆಡ್ತಿದ್ದೀನಿ. ಇವತ್ತು ನಾವು ಕಾಲೇಜಿಗೆ ಬಂದ ತಕ್ಷಣ ಈ ಒಂದು ಗಾಡಿ ಹಾಳಾಗಿದೆ ಅಂತ ಹೇಳಿದ. ಅದಕ್ಕೆ ನಾವು ಇಷ್ಟು ಜನ ಬಂದಿದ್ದೇವೆ. ಗಾಡಿ ನೋಡಿ ಇಲ್ಲಿ ಹಾಳಾಗಿದೆ. ಈಗ ಗಾಡಿ ಒಂದು ಇವರು ನೋಡಿ ಮೆಕ್ಯಾನಿಕ್ ಪ್ರದೀಪ್ ಹಾಗೂ ಮೆಕ್ಯಾನಿಕ್ ದಂಡರಾಜನವರು ಏನ್ ಮಾಡ್ತಾರೆ ನೋಡುವ, ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡುವ ಅಂತ ಹೇಳ್ತಾ ನಿಲ್ಲ. ಈಗ ಟೂಲ್ಸ್ ತಗೊಂಡು ಬರ್ಲಿಕ್ಕೆ ಅಂತ ಇವನ ಮನೆಗೆ ಇರ್ತಿದ್ದೇವೆ. ಇನ್ನೊಂದು ಬೈಕಲ್ಲಿ ಮನೆಗೆ ಹೋಗಿ ಟೂಲ್ಸ್ ತಗೊಂಡು ಬಂದು ಗಾಡಿಯನ್ನು ಸರಿ ಮಾಡುವ. ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಲಿ ಇನ್ನೊಂದು ಅರ್ಧ ಗಂಟೆ ಇದೆ. ಹಾಗಾಗಿ ನೋಡುವ ಏನಾಗುತ್ತೆ ಅಂತ. ಗಾಡಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ರಮಣ? ಏನೋ ಅಂತ ಫುಲ್ ಮಾಡಿ ಚೀಪ್ ಅನಿಸ್ಬಿಡ್ತು ಅಂದ್ರೆ ಈಗ ಎಲ್ಲ ಟೂಲ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಹೋಗಿ ಗಾಡಿ ಮಾಡಿ ಹೋದ್ರೆ ಗಾಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೊಗೆ ಬರ್ತಾ ಇದೆ, ಗಾಡಿ ಹೊರಗೆ ಬರ್ತಾ ಇದೆ. ನಿಮ್ಮ ಡಿಜೆ ಹೊಗೆ ಬರ್ತಾ ಇದೆ, ಹೊಗೆ ಬರ್ತಾ ಇದೆ. ಏನಾಗಿದೆ ಗಾಡಿ ಪ್ರಾಬ್ಲಮ್ ಏನು ನೋಡ್ವಿ ಗೊತ್ತಾಗಿಲ್ಲ. ಸ್ಟಾರ್ಟ್ ಆಯ್ತಲ್ಲ ಒಮ್ಮೆ. ನಮ್ಮ ಗ್ಯಾರೇಜ್ ಯೂನಿಫಾರ್ಮ್ ನೋಡಿ. ಎಲ್ಲ ಮಾಡ್ತಿದ್ರ? ನಮ್ದು ಇವತ್ತು ಪ್ರಾಕ್ಟಿಕಲ್. ನಮ್ಗೆ ಇಲ್ಲಿ ಇದು ಏನು ಪ್ರಾಣ ಸಂಕಟ ಇಲ್ಲ, ನಮ್ಗೆ ಇಲ್ಲಿ ಖುಷಿ. ಈ ಇದು ಬೆಕ್ಕಿಗೆ ಖುಷಿ ಅಲ್ವಾ? ಅದೇ ಇಲ್ಲಿಗೆ ನೋಡಿ ಪ್ರಾಣ ಸಂಕಟ. ನೋಡಿ ಎಷ್ಟು ಟೆನ್ಷನ್ ಅಲ್ಲಿ ಇದೆ ನೋಡಿ, ಎಷ್ಟು ಟೆನ್ಷನ್ ಅಲ್ಲಿ ಇದೆ. ಓನರ್ ನೋಡಿ ಅವ್ನು ನಗ್ತಾ ಇರ್ಬೋದು, ಆದ್ರೆ ಅವನ ಹೃದಯದಲ್ಲಿ ಭಯಂಕರ ಬೇಜಾರಿದೆ. ನನ್ನ ಗಾಡಿಗೆ ಏನಾಗಿದೆ ಎಂದು. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಏನು ಬರ್ತಾ ಇದೆ ಇಲ್ಲಿ ಬೀಡಿಯಲ್ದು ಹೋಗಿಲ್ಲ, ಎಲ್ಲಿ ಬಿಟ್ಟಿದ್ಯಾ? ನಮ್ಗೆಲ್ಲಿ ಖುಷಿಯಾಗಿದೆ. ಇವನು ಪ್ರಾಣ ಸಂಕಟ ನೋಡಿ. ಒಂದು ಓನರ್ ಇಲ್ಲ, ಸ್ವರ್ಗದ ಬಾಗಿಲೆಲ್ಲ ಓಪನ್. ಈಗ ಸ್ವರ್ಗ ಈಗ ಇದು ನಮ್ಮ ಮೆಕ್ಯಾನಿಕ್ನವರು ಏನು ಪ್ರಾಬ್ಲಮ್ ಅಂತ ನೋಡಿದ್ದಾರೆ. ಈಗ ನಾವು ಮೇನ್ ಮೆಕ್ಯಾನಿಕ್ಗಾಗಿ ಉಪ್ಪಿನಂಗಡಿವರೆಗೆ ಇದನ್ನು ದೂಡಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಟೋ ಮಾಡಿಕೊಂಡು ನಾವು ಈಗ ಹೋಗ್ಬೇಕು 2 ಬೈಕ್ನಿಂದ. ಇಷ್ಟು ಹೇಳುತ್ತಾ ಇನ್ನು ಟೋ ಮಾಡುವ ವಿಡಿಯೋವನ್ನು ಹಾಕುತ್ತೇನೆ. ಇವನ ಗಾಡಿಯನ್ನು ಟೋ ಮಾಡ್ಕೊಂಡು ತಗೊಳಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಅಂದರೆ ಗಾಡಿ ನಿಮ್ಮಲ್ಲಿ ದುಡಿದು ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಸ್ವಲ್ಪ ದೂರ ನಾನೇ ದುಡ್ಕೊಂಡು ಹೋದೆ ಗಾಡಿನ. ಆಮೇಲೆ ಸ್ವಲ್ಪ ಕೈಗೆ ನೋವಾಯಿತು. ಇದನ್ನು ನಾವು ಹೇಗಾದ್ರೂ ಮಾಡಿ ತಲುಪಿಸಲೇಬೇಕು. ಈಗ ನಾವು ಇನ್ನೊಂದು ವಿಷಯವನ್ನು ಮಾಡ್ತಾ ಇದ್ದೇವೆ. ವೈರಸ್ಸನ್ನು ಕಟ್ಟಿ ಈಗ ನಾವು ಗಾಡಿಯನ್ನು ತೆಗೆದುಕೊಂಡು ಹೋಗುವಂತ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ. ಗಾಡಿನ ಸ್ವಲ್ಪ ದೂರದವರೆಗೂ ಕಾಲಲ್ಲೇ ಟೋ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ವಿ. ಸ್ವಲ್ಪ ರೋಡು ಡೌನ್ ಇರೋದ್ರಿಂದ ಇದು ಸ್ವಲ್ಪ ಈಸಿಯಾಗಿ ಆಯಿತು. ಆಮೇಲೆ ಇದು ಸ್ವಲ್ಪ ಕಷ್ಟನೂ ಕೊಡ್ತು. ಅಂದರೆ ಗಾಡಿ ಸ್ಲೋಪ್ ಇಲ್ದಿದ್ರೆ, ರೋಡ್ ಸ್ಲೋಪ್ ಇಲ್ದಿದ್ರೆ ಈ ಗಾಡಿ ಸ್ಟಾಪ್ ಆಗ್ತಿತ್ತು. ಇದಕ್ಕೋಸ್ಕರ ನಾವು ಬೈರಸ್ ಕಟ್ಟೋದೇ ಒಂದು ಒಳ್ಳೆಯ ಉಪಾಯ ಅಂತ ಅಂದ್ಕೊಂಡು ನೆಕ್ಸ್ಟು ಬೈರಸನ್ನೇ ಕಟ್ತಾ ಇಟ್ಕೊಟ್ಟು. ಈಗ ನಾವು ವೈರಸ್ ಇದರಿಂದವೇ ನಾವು ಇದು ಮಾಡ್ತೀವಿ. ಇದರಿಂದವೇ ನಾವು ತಗೊಂಡು ಹೋಗ್ಬೇಕು ಗಾಡಿಯನ್ನು. ಹೋಯ್ತು ಬಿಡ್ಲೆ.
ಯುವಕರ ಹುಚ್ಚಾಟ ಒಬ್ಬ ಬಲಿ ಗೈಸ್ ನಾವೀಗ ಗ್ಯಾರೇಜಿಗೆ ರೀಚ್ ಆಗಿದ್ದೇವೆ. ಗ್ಯಾರೇಜಿಗೆ ರೀಚ್ ಆಗಿಬಿಟ್ಟು ಈಗ ಅದ್ರ ಗಾಡಿ ರಿಪೇರಿ ಮಾಡಬೇಕು. ಕ್ಲಾಸೆಲ್ಲ ಹೋಗಿ ಕೈ ನೋಡಿ ಹಬ್ಬ ಗೈಸ್ ನಾವು ಸಕ್ಸಸ್ಫುಲ್ಲಿ ಕಾಲೇಜ್ಗೆ ರೀಚ್ ಆಗಿದ್ದೇವೆ. ಈಗ ನಾವು ಸೀದಾ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೇವೆ. ಗಾಡಿ ಕೊಟ್ಟು ನೋಡಿ, ಕಣ್ಣಲ್ಲಿ ನೋಡಿ ರಮಣ, ಕಣ್ಣು ಭಯಂಕರ ಬೇಜಾರಲ್ಲಿದ್ದ. ಗೈಸ್ ಈಗ ಮ್ಯಾಚಿಗೆ ನಮಗಿದೆ ಫೈನಲ್ ಇವತ್ತು ಬಿಡ್ಡಿಂಗ್ ಮ್ಯಾಚ್. ಅಲ್ಲಿಗ ನಡೀಲಿಕ್ಕಿದೆ, ಎಲ್ಲ ರೆಡಿಯಾಗಿ ನಿಂತಿದೆ, ಎಲ್ಲ ರೆಡಿಯಾಗಿ ಈಗ ಡ್ರೆಸ್ ಹಾಕಿ ರೆಡಿ ಆಗ್ಬೇಕಷ್ಟೇ. ಮಂದಿಯಲ್ಲಿ ಚೆಸ್ಟ್ ಮಿಸ್ ನಂಗೆ, ನಾ ಫೀಲ್ಡಿಂಗ್ ಮಾಡ್ತಿದ್ದೆ, ನಾ ಬ್ಯಾಟಿಂಗ್ ಮಾಡ್ತೀನಿ, ಚೆಸ್ಟ್ ಮಿಸ್ ನಂಗೆ. ನಾವು ಮಾಡುದು ಹಂಗೆ ಇಲ್ಲಂದ್ರೆ ಹೀಗೆ ಮಾಡುವ, ನಾವಿಬ್ರು ಚೆಸ್ಟ್ ಮಿಸ್ ಒಂದು ನಂಗೆ ಅಂದ್ರೆ ಹಿಂಗೆ ಚೆಸ್ಟ್ ಮಿಸ್ ಬಂದ್ರೆ ಆಯ್ತು. ಮ್ಯಾಚ್ ಆಗಿಲ್ಲ ಮ್ಯಾಚ್ ಆಗ್ಬೇಕಷ್ಟೇ. ಬ್ಯಾಟಿಂಗ್ ಬೋದಾಡು ಜನಸಂಖ್ಯೆಯಲ್ಲಿ ಕೂತಿರುವುದು ಮತ್ತೆ ಇವರು ಅದ್ಭುತ ಇವತ್ತು ನಾವೇ ವಿನ್ ಆಗುದು. ವಿಡಿಯೋ ನೋಡಿ ಮ್ಯಾಚ್ ಶುರುವಾಗಿಲ್ಲ, ಈಗ ಹೇಳ್ತಿದ್ದೇವೆ. ಇವತ್ತು ನಾಪಿ ತಂಡ ಅಂದ್ರೆ ನಮ್ಮ ತಂಡ ವಿನ್ ಆಗ್ತದೆ. ಎಷ್ಟು ಪೀಸ್ ರಂಗೆ ಟಾಸ್ ಆಯಿತು. ಟಾಸ್ ಆದಮೇಲೆ ಟಾಸನ್ನು ಎದುರಲ್ಲಿ ತಂಡ ವಿನ್ ಆಯಿತು. ಅವರು ಚೂಸ್ ಟು ಬ್ಯಾಟ್ ಫಸ್ಟ್ ಅಂತ ಹೇಳಿದ್ರು, ಹಾಗಾಗಿ ಅವರು ಬ್ಯಾಟಿಂಗ್ ಮಾಡಿದ್ರು, ನಾವು ಬಾಲಿಂಗ್ಸ್ ಮಾಡಿ. ನಮ್ಮ PD ಸರ್ ಕೂಡ 2 ಶಾಟ್ ಹೊಡೆದ್ರು. ಹಲೋ ಗಾಯ್ಸ್, ನಾವಿವತ್ತು ನಮ್ಮ ಮರ್ಲ್ ಗೈಸ್ನ ಓನರ್ ಇದ್ದು ಮ್ಯಾಚ್ ಐತೆ, ಅದಕ್ಕೆ ನೋಡಕ್ ಬಂದಿದ್ವಿ. ನೀನೇನಕ್ಕೆ ನೋಡಕ್ ಬಂದ್ಯಾ? ಮ್ಯಾಚ್ ನೋಡಕ್ ಬಂದ. ಯಾರ್ದು? ಯಾರ್ದಂದ್ರೆ ಶೆಟ್ಟಿ ಅವರ ಬ್ಯಾಟಿಂಗ್ ನೋಡಕ್ ಬಂದಿವಿ. ಏನ್ ಹೊಡಿತಾನೆ ದಬ್ಬಕ್ತಾನೆ ನೋಡ್ಬೇಕಷ್ಟೇ. ಚೆಸ್ಟ್ ಪೀಸ್ ಬೇಕು, ಹೊಟ್ಟೆಕಾಯಿ ಮಾತ್ರ ಅವ್ರು ಫಸ್ಟ್ ಹೇಳ್ತೀನಿ. ಹೊಟ್ಟೆಕಾಯಿ ಅವರು ಆದ್ರೆ ಹೇಳ್ತಾರೆ ಒಳ್ಳೆ ಕೀಪರ್ ಅಂತ. ಅವನಿಗೊಂದು ಆಲ್ ದಿ ಬೆಸ್ಟ್. ಅಲ್ಲ ಆಲ್ ದಿ ಬೆಸ್ಟ್ ಮಂದೈತಿ. ಹಲೋ ಗೈಸ್, ನಮ್ಮ ಮರ್ಲ್ ಗೈಸ್ ಓನರ್ ಅಲ್ಲಿದ್ದಾರೆ ನೋಡಿ. ಬ್ಲ್ಯಾಕ್ ಅವನು ಬ್ಲ್ಯಾಕ್ ಕಾಣ್ತವನ ಫೀಲ್ಡಿಂಗ್ ಮಾಡ್ತವ್ರೆ ಇಲ್ಲಿ. ಬಾಲಿಂಗ್ ಮ್ಯಾಚ್ ಅಲ್ಲಿದ್ದಾನೆ ಓನರ್ ನಮ್ದು. ಕ್ಯಾಚ್ ಬಿಡ್ತಾನೆ ಅವನು. ಅವನು ಸಾನಿದ್ದೆ ಹೊಟ್ಟೆ ಫೀಲ್ಡರ್ ಕಲಿಲ್ಲ. ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ಆಗಲಿಲ್ಲ ಆಚೆ ಈಚೆ ಹೋಗ್ತಾವನೆ. ಆಗಲಿ ಹೋಗ್ತಾವನೆ. ಗೈಸ್ 48ಗೆ ಟಾರ್ಗೆಟ್, 49ಗೆ ಗೈಸ್ 49ಗೆ ಟಾರ್ಗೆಟ್. ಈಗ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಗೆ ಏನಾಗ್ತದೆ ಅಂತ ನೋಡುವ. ಮ್ಯಾಚ್ ಸಿಗ್ತದೆ ಗ್ಯಾರಂಟಿ. 50 49 ಬೇಡ, 50 ಹೊಡಿಬೇಕು ಅಷ್ಟೇ. ನಮ್ಮ ಓನರ್ ಭಾರಿ ಇವತ್ತು ಖುಷಿಯಲ್ಲಿದ್ದಾನೆ ಈ ವಿಡಿಯೋ ಮಾಡ್ತಾ. ಇವತ್ತು ಕಪ್ಪು ನಮ್ಗೆ ಅಂತ ಭಾರಿ ಖುಷಿಯಲ್ಲಿರುವಂತ ಓನರ್. ಏನ್ ಅನಿಸುತ್ತೆ ಅಂತ ಮಂದಿ ಒಂದು ಓವರ್ ಅಲ್ಲಿ 2 ರನ್ ಕೊಟ್ಟು 1 ವಿಕೆಟ್ ತೆಗೆದ ಭೂಪ ನಮ್ಮ ದುಬಾರಿ ವಿಕೆಟ್. ಇಷ್ಟು ನಾನು ಬ್ಯಾಟಿಂಗ್ ಬಂದು 2 ರನ್ ಹೊಡೆದು ನಾನು ಔಟ್ ಆಗ್ಬಿಟ್ಟೆ. ಬಾಲಲ್ಲಿ 9 ರನ್ಗಳು ಆಗ್ಬೇಕು. ನಮ್ಗೆ 9 ರನ್ ವಿನ್ ಆಗ್ಲಿಕ್ಕೆ ಬೇಕಾಗಿದೆ. ಹೀಗಾಗಿ ಎಲ್ಲರಿಗ ಭಾರಿ ಉತ್ಕೃಷ್ಟದಿಂದ ಎದ್ದು ನಿಂತುಕೊಂಡು ಆಟಗಾರರು ಈಗ ಚರ್ಚೆ. ಎಲ್ಲ
ಬೇಸಿಗೆ ವಿನ್ ಆಗಿದ್ದೇವೆ ಫಿನಿಸರ್ ನಾಪಿ ಕ್ಯಾಪ್ಟನ್ ಓನರ್ ಕಾಣುದಿಲ್ಲ ಸಾವು. ಕ್ಯಾಪ್ಟನ್ ಓನರ್ ನಾಪಿ ಫಸ್ಟ್ ಬಾಲ್ ರನ್ ಔಟ್ ಪ್ಲೇಯರ್ ಬೆಸ್ಟ್ ಬೌಲರ್. ಕಷ್ಟದ ಪರಿಸ್ಥಿತಿಯಲ್ಲಿ 6 ಹೊಡೆದ ಆಟಗಾರ ವಿನ್ ಆದ ಲೆಕ್ಕದಲ್ಲಿ ನಾವು ಮಂದಿಗೆ ಬಂದ್ವಿ ಮಂದಿ ಇಲ್ಲಿಗೆ ಬಂದೇವೆ ನಾವು. ವಿನ್ ಆದ ಲೆಕ್ಕದಲ್ಲಿ ಮಂದಿ. ಸ್ಕೋರ್ಗೆ